ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ 10ನೆಯ ದಿನ ಭಾರತೀಯ ಅಥ್ಲೆಟ್ಗಳು ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ. ವಿಶೇಷವಾಗಿ ಬಾಕ್ಸಿಂಗ್ ಅಖಾಡದಲ್ಲಿ ಎದುರಾಳಿಗಳಿಗೆ ಸಿಡಿಲ ಮರಿ ಪಂಚ್ ನೀಡಿದ ಭಾರತೀಯ ಮುಷ್ಟಿಯುದ್ಧದ ವೀರರು ಶನಿವಾರ ಒಂದೇ ದಿನ ಬರೋಬ್ಬರಿ 7 ಚಿನ್ನದ ಪದಕಗಳನ್ನು ದೇಶದ ಮುಡಿಗೇರಿಸಿದ್ದಾರೆ. ಇದರೊಂದಿಗೆ ಅಥ್ಲೆಟಿಕ್ಸ್ ಹಾಗೂ ಜೂಡೋ ವಿಭಾಗದ ಸಾಧನೆ ಸೇರಿದಂತೆ ಒಟ್ಟು 16 ಪದಕಗಳು ಭಾರತದ ಬುಟ್ಟಿಗೆ ಸೇರಿದ್ದು, ಪದಕ ಪಟ್ಟಿಯಲ್ಲಿ ದೇಶ ಒಮ್ಮೆಲೆ 4ನೇ ಸ್ಥಾನಕ್ಕೆ ಜಿಗಿದು ಪರಾಕ್ರಮ ಮೆರೆದಿದೆ. ಬಾಕ್ಸಿಂಗ್ನ ಒಟ್ಟು 14 ವಿಭಾಗಗಳ ಪೈಕಿ 10ರಲ್ಲಿ ಭಾರತೀಯರು ಪದಕದ ಸಾಧನೆ ಮಾಡುವ ಮೂಲಕ ಅಪ್ರತಿಮ ಪ್ರಾಬಲ್ಯ ಸ್ಥಾಪಿಸಿದ್ದಾರೆ. ಮಹಿಳೆಯರ 54 ಕೆಜಿ ವಿಭಾಗದಲ್ಲಿ ಕೆನಡಾ ಬಲಿಷ್ಠ ಸ್ಪರ್ಧೆಯನ್ನ 5-0 ಅಂತರದಲ್ಲಿ ಧೂಳಿಪಟ ಮಾಡಿದ ಪ್ರೀತಿ ಪವಾರ್ ಅವರು ಭಾರತಕ್ಕೆ ಮೊದಲ ಬಂಗಾರ ಪದಕ ತಂದುಕೊಟ್ರು. ಈ ವಿಜಯದ ಬೆನ್ನಲ್ಲೇ 57 ಕೆಜಿ ವಿಭಾಗದಲ್ಲಿ ವಿಶ್ವ ಚಾಂಪಿಯನ್ ಜಾಸ್ಮಿನ್ ಲಂಬೋರಿಯಾ ಹಾಗೂ 51 ಕೆಜಿ ವಿಭಾಗದ ಫೈನಲ್ನಲ್ಲಿ ಇಂಗ್ಲೆಂಡ್ ಅಥ್ಲೆಟ್ ಅನ್ನ ಮಣಿಸಿದ ಸಾಕ್ಷಿ ಚೌಧರಿ ಚಿನ್ನದ ನಗೆ ಬೀರಿದ್ರು. ಮತ್ತೊಂದೆಡೆ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಕೆನಡಾ ಸವಾಲನ್ನ ಯಶಸ್ವಿಯಾಗಿ ಮೆಟ್ಟಿ ನಿಂತು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪುರುಷರ 60 ಕೆಜಿ ವಿಭಾಗದ ರೋಮಾಂಚಕ ಫೈನಲ್ನಲ್ಲಿ ಸಚಿನ್ ಸಿವಾಚ್ ಅವರು ನಮೀಬಿಯಾದ ಸ್ಪರ್ಧಿಯನ್ನ ಸೋಲಿಸಿ ದೇಶದ ಕೀರ್ತಿ ಪತಾಕೆ ಹಾರಿಸಿದ್ರು. ಆದರೆ ಭಾರಿ ನಿರೀಕ್ಷೆ ಮೂಡಿಸಿದ್ದ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬರ್ಗೊಹೈನ್ ಹಾಗೂ ಜಾಡುಮುನಿ ಸಿಂಗ್ ಅವರು ಆಸ್ಟ್ರೇಲಿಯಾದ ಎದುರಾಳಿಗಳ ವಿರುದ್ಧ ಹೋರಾಡಿ ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾಯಿತು. ಬಾಕ್ಸಿಂಗ್ ಹೊರತಾಗಿ ಪ್ಯಾರಾ ಶಾಟ್ ಪುಟ್, ಜಾವ್ಲಿನ್ ಎಸೆತ ಮತ್ತು ಟ್ರಿಪಲ್ ಜಂಪ್ನಲ್ಲೂ ಭಾರತೀಯರು ಅಮೋಘ ಪ್ರದರ್ಶನ ನೀಡಿದ್ದಾರೆ. ಒಂದೇ ದಿನದ ಈ ಅದ್ಭುತ ಪ್ರದರ್ಶನದಿಂದಾಗಿ ಭಾರತವು ಅಂಕಪಟ್ಟಿಯಲ್ಲಿ ವೆಲ್ಸ್, ನ್ಯೂಜಿಲೆಂಡ್ ಹಾಗೂ ಸ್ಕಾಟ್ಲೆಂಡ್ನಂತಹ ಪ್ರಮುಖ ರಾಷ್ಟ್ರಗಳನ್ನು ಹಿಂದಿಕ್ಕಿ ಮುನ್ನಡೆದಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.